ಯಾಣ ಪ್ರವಾಸ ಅದ್ಭುತ ಅನುಭವ. ಅದಕ್ಕೆ ಹೇಳ್ತಾರೆ ಸೊಕ್ಕಿದ್ರೆ ಯಾಣಕ್ಕೆ ಹೋಗಬೇಕು, ರೊಕ್ಕ ಇದ್ದರೆ ಗೋಕರ್ಣಕ್ಕೆ ಹೋಗಬೇಕು ಅಂತ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ವಿಭೂತಿ ಫಾಲ್ಸ್ ಮತ್ತು ಯಾಣ ಕೇವ್ಸ್ಗೆ. ಗೋಕರ್ಣದಿಂದ ಯಲ್ಲಾಪುರಕ್ಕೆ ಹೋಗೋ ರೋಡಲ್ಲಿ ಇದೆರಡೂ ಪ್ಲೇಸು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಕುಮಟಾಯಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ ವಿಭೂತಿ ಫಾಲ್ಸು, ಮತ್ತು ವಿಭೂತಿ ಫಾಲ್ಸಿಂದ ಯಾಣ ಒಂದು 10 ಕಿಲೋಮೀಟರ್ ಆಗುತ್ತೆ. ಸೊ ಅಪ್ ಆ್ಯಂಡ್ ಡೌನ್ 120 ಕಿಲೋಮೀಟರು. ಹೋಗೋಣ, ನೋಡ್ಕೊಂಬರೋಣ. ಆನ್ ದ ವೇನಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ನೋಡ್ತಿದ್ದೀರಲ್ಲ, ಒಂದು ಹಳ್ಳ ಹರಿತಿದೆ ಇಲ್ಲಿ ಕೆಳಗಡೆ. ನಾನು ಬ್ರಿಡ್ಜ್ ಮೇಲೆ ನಿಂತು ವಿಡಿಯೋ ಮಾಡ್ತಿದ್ದೀನಿ. ನೀವು ನೋಡ್ಬೋದು ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅಷ್ಟು ಚೆನ್ನಾಗಿದೆ ನೀರು. ಕೆಳಗಡೆ ಇರೋ ಕಲ್ಲುಗಳೆಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ. ಈ ಥರ ಹಳ್ಳಗಳು ಇಲ್ಲಿ ತುಂಬಾ ಸಿಗುತ್ತೆ ನೋಡಲಿಕ್ಕೆ. ನೋಡ್ತಿದ್ರಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಯಾಣ 7 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಹಿಂಗೆ ಹೋದರೆ ವಿಭೂತಿ ಫಾಲ್ಸ್ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಸೊ ಬೆಟರ್ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ಬನ್ನಿ ಈ ಕಡೆ ಬರೋರು. ಸೊ ನಾವೀಗ ವಿಭೂತಿ ಫಾಲ್ಸ್ ಹತ್ರ ಇದ್ದೀವಿ. ಆ್ಯಂಡ್ ಇದು ಎಂಟ್ರೆನ್ಸು. ಆ್ಯಂಡ್ ಪಾರ್ಕಿಂಗ್ ಲಾಟ್ ಕೂಡ ಇಲ್ಲೇ. ನೀವು ನೋಡ್ತಿರ್ಬೋದು ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ. ಇಲ್ಲಿ ಇಷ್ಟು ವೆಹಿಕಲ್ಸ್ ಇದೆ ಅಂತಂದರೆ ನೀವು ಊಹೆ ಮಾಡ್ಕೊಬೋದು ಫಾಲ್ಸ್ ಹತ್ರ ಎಷ್ಟು ಜನ ಇರಬಹುದು ಅಂತ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ಫಾಲ್ಸು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಹರೀಶ್ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊತಿದ್ದಾನೆ. ಒಳಗಡೆ ಹೋಗೋಣ, ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಎಂಟ್ರೆನ್ಸ್ ಇದೆ ಎಷ್ಟು ರೀ? ಪರ್ಸನ್ಗೆ 5 ರೂಪೀಸು, ಪಾರ್ಕಿಂಗ್ ಚಾರ್ಜು 5 ರೂಪೀಸು ಒಂದು ಬೈಕಿಗೆ. ಒಬ್ಬೊಬ್ಬರಿಗೆ 5 ರೂಪಾಯಿ, ಒಂದು ಬೈಕಿಗೂ ಕೂಡ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ, ಬಟ್ ತುಂಬ ಜನ ಬಂದರೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಇದು ನೋಡಿದ್ರಲ್ಲ ಅಲ್ಲಿ ಪಾರ್ಕಿಂಗ್ ಎಷ್ಟಿತ್ತು ಅಂತ, ಅಷ್ಟೇ ಇರೋದು. ನೋಡಿ, ಈ ಕಡೆ ನಡ್ಕೊಂಡು ಹೋಗಬೇಕು. ಸಿಮೆಂಟ್ ಬ್ರಿಕ್ಸ್ ಥರ ಹಾಕಿದ್ದಾರೆ. ರೋಡ್ ಚೆನ್ನಾಗಿದೆ. ಸೊ ಹೋಗೋಣ. ಎಷ್ಟು ನಡಿಬೇಕು? ಇನ್ನು 5-10 ನಿಮಿಷ ನಡಿಬೇಕೇನೋ. ಮೇ ಬಿ 1 ಕಿಲೋಮೀಟರ್ ಇರ್ಬೋದೇನೋ. ನಿಮಗೆ ಸೌಂಡ್ ಕೇಳಿಸ್ತಿದೆಯಲ್ಲ, ನೀರು ಹರಿತಿರೋದು. ರಾಮ, ಅದು ಫಾಲ್ಸ್ ನೀರು ಹರಿತಿರೋದು. ನೀವು ನೋಡ್ತಿದ್ದೀರಲ್ಲ, ಇದು ವಿಭೂತಿ ಫಾಲ್ಸ್. ಇಷ್ಟು ಚಿಕ್ಕದಾಗಿ ಬೀಳ್ತಿದೆ ಅಂತ ಅಂದ್ಕೊಬೇಡಿ, ಇನ್ನೂ ಮೇಲಿಂದ ಈ ಫಾಲ್ಸ್ ಬೀಳುತ್ತೆ. ಫುಲ್ ಫಾಲ್ಸ್ ಹೇಗಿರುತ್ತೆ ಅಂತಂದರೆ, ನೋಡ್ತಿದ್ದೀರಲ್ಲ ವಿಭೂತಿ ಫಾಲ್ಸ್. ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ ಇಲ್ಲಿ. ಇಲ್ಲ ಅಂತಂದರೆ ವೀಕ್ ಡೇಸಲ್ಲಿ ಬಂದರೆ ಅಷ್ಟಾಗೇನು ಜನ ಇರಲ್ಲ. ವೀಕೆಂಡ್ಸಲ್ಲಿ ಕೂಡ ಇಲ್ಲಿ ತುಂಬ ಜನ ಇರ್ತಾರೆ. ಆ್ಯಂಡ್ ಇಲ್ಲಿ ಬಂದಿರೋರು ಕೆಲವರಂತೂ ನೋಡಿ, ಅಲ್ಲಿ ಹತ್ತಿದಾರಲ್ಲ, ಅಲ್ಲಿ ಹತ್ಬಿಟ್ಟು ಅಲ್ಲಿಂದ ಕೆಳಗಡೆ ನೀರಿಗೆ ಡೈವ್ ಮಾಡ್ತಿದ್ದಾರೆ ಕೆಲವರು. ಸೊ ವಿಭೂತಿ ಫಾಲ್ಸ್ ನೋಡಿಕೊಂಡು ಬೈಕ್ ಪಾರ್ಕ್ ಮಾಡಿರೋ ಪ್ಲೇಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವಿಭೂತಿ ಫಾಲ್ಸು. ವೀಕ್ ಡೇಸಲ್ಲಿ ಬಂದರೆ ಯಾರೂ ಇರಲ್ಲ, ಚೆನ್ನಾಗಿರುತ್ತೆ. ಬಟ್ ವೀಕೆಂಡಲ್ಲಿ ಬಂದರೆ ತುಂಬಾ ಜನ ಇರ್ತಾರೆ. ತುಂಬಾ ಜನ ಇದ್ದರು, ನೀವು ನೋಡಿದ್ರಲ್ಲ. ಅಯ್ಯೋ ರಾಮ. ಬಟ್ ತುಂಬಾ ಚೆನ್ನಾಗಿದೆ. ನನಗನ್ಸಿರೋ ಪ್ರಕಾರ ಅದೊಂಥರ ಛೋಟಾ ದೂದ್ ಸಾಗರ್ ಫಾಲ್ಸ್ ಇದ್ದಂಗೆ ಇದೆ ಈ ವಿಭೂತಿ ಫಾಲ್ಸು. ಸೊ ಈಗ ನಾವು ಇಲ್ಲಿಂದ ಹತ್ರದಲ್ಲೇ ಇದೆ ಯಾಣ ಕೇವ್ಸ್ ನೋಡಲಿಕ್ಕೆ ಹೋಗೋಣ.
ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡ್ಗೆ ಎಷ್ಟು ಕಾಡಿದೆ ಅಂತ. ವಿಭೂತಿ ಫಾಲ್ಸಿಂದ ಪಾರ್ಕಿಂಗ್ ಪ್ಲೇಸ್ ಹತ್ರ ನಡ್ಕೊಂಡು ಹೋಗ್ತಿದ್ರೆ ನನಗಿದು ಕಾಣಿಸ್ತು. ಹೋಗ್ಬೇಕಾದ್ರೆ ನಾವು ಫಾಲ್ಸ್ ಕಡೆ ನಡ್ಕೊಂಡು ಹೋದ್ವಲ್ಲ, ಅಷ್ಟಾಗೇನಿದು ಕಾಣಲಿಲ್ಲ. ಬಟ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನೀವು ನೋಡ್ತಿರ್ಬೋದು ಸಖತ್ತಾಗಿದೆ ನೇಚರ್ ಮಾತ್ರ. ನಾವು ಈಗ ವಿಭೂತಿ ಫಾಲ್ಸಿಂದ ಯಾಣ ಕಡೆ ಹೊರಟ್ವಿ. ನಾನು ನಿಮಗೆ ಬರಬೇಕಾದ್ರೆ ತೋರಿಸಿದ್ನಲ್ಲ ಒಂದು ಪಾಯಿಂಟು, ಅಲ್ಲಿ ಲೆಫ್ಟ್ ಹೋದರೆ ಯಾಣಕ್ಕೆ ಹೋಗುತ್ತೆ ಅಂತ. ಸೊ ಅಲ್ಲಿವರೆಗೂ ಇದೇ ರೋಡಲ್ಲಿ ವಾಪಸ್ ಹೋಗಿ ಒಂದು 2 ಕಿಲೋಮೀಟರು. ಸೊ ಅಲ್ಲಿಂದ ರೈಟ್ ತೊಗೊಂಡು ಯಾಣಕ್ಕೆ ಹೋಗಬೇಕು. ನೀವು ನೋಡ್ತಿದ್ದೀರಲ್ಲ, ಯಾಣಕ್ಕೆ ಹೋಗೋ ರೂಟ್ ಮಾತ್ರ ತುಂಬಾ ಹಾಳಾಗಿದೆ. ಇನ್ನೊಂದು ವಿಷಯ ಏನು ಅಂತಂದರೆ, ಯಾಣಕ್ಕೆ ಹೋಗಲಿಕ್ಕೆ 2 ರೂಟ್ ಇದೆ. ಕುಮಟಾಯಿಂದ ಸಿರ್ಸಿಗೆ ಹೋಗೋ ರೋಡಲ್ಲಿ ಹೋಗಿ ಕೂಡ ಯಾಣಕ್ಕೆ ಹೋಗ್ಬೋದು. ಆ್ಯಂಡ್ ಇನ್ನೊಂದು ರೂಟು ಈಗ ನಾವು ಬಂದಿದ್ದು ಗೋಕರ್ಣದಿಂದ ಯಲ್ಲಾಪುರಕ್ಕೆ ಹೋಗೋ ರೂಟಲ್ಲಿ ಬಂದು ವಿಭೂತಿ ಫಾಲ್ಸು ಮತ್ತು ಅಲ್ಲಿಂದ ಯಾಣಕ್ಕೆ ನಾವು ಬಂದಿದ್ದೀಗ. ಆ್ಯಂಡ್ ನೀವು ಯಾವುದೇ 2 ರೂಟಲ್ಲಿ ಯಾವುದೇ ರೂಟಲ್ಲಿ ಹೋದ್ರೂ 1/2 ಕಿಲೋಮೀಟ್ರಿಗಿಂತೂ ಜಾಸ್ತಿ ನಡಿಬೇಕು ದೇವಸ್ಥಾನದ ಹತ್ರ ಹೋಗಬೇಕು ಅಂತಂದರೆ. ನೀವು ಹಿಂದೆ ನೋಡ್ತಿದ್ದೀರಲ್ಲ, ಹಿಂದೆ ಅಲ್ಲೊಂದು ಟಿ ಇದೆ. ಸೊ ಅದೇ ಪ್ಲೇಸಲ್ಲೇ ನಾವು ಬೈಕ್ನ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಇದೆ ರೋಡು. ಇನ್ನೂ ಒಂದು 800 ಮೀಟರ್ಸ್ ಇದೆಯಂತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಚಿಕ್ಕದಾಗಿ ಒಂದು ವಾಟರ್ ಕ್ರಾಸಿಂಗ್, ನೀರು ಹರಿತಿದೆ. ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಹರಿಯುತ್ತೆ ಅಂತ ಕಾಣುತ್ತೆ. ನೀವು ನೋಡ್ತಿದ್ದೀರಲ್ಲ, ನಾನೀಗ ಯಾಣ ಕೇವ್ಸ್ಗೆ ಒಂದು ಸ್ವಲ್ಪ ದೂರದಲ್ಲಿದ್ದೀನಿ. ಫುಲ್ ಹತ್ರಕ್ಕೆ ಹೋಗ್ಬಿಟ್ರೆ ಕಂಪ್ಲೀಟಾಗಿ ಈ ರಾಕ್ ಕಾಣಲ್ಲ ಅಂತ ನಾನು ಇಲ್ಲಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ನಿಮಗೆ ಕಾಣಿಸ್ತಿರೋದು ಯಾಣ ರಾಕ್. ಆ್ಯಂಡ್ ಆ ಕಲ್ಲೊಳಗಡೆ ಒಂದು ಗುಹೆ ಕೂಡ ಇದೆ. ಈಗ ನಿಮಗೆ ಕಂಪ್ಲೀಟಾಗಿ ಕಾಣ್ತಿದೆ ಅಂತ ತಿಳ್ಕೊತೀನಿ ದೇವಸ್ಥಾನ ಮತ್ತು ಯಾಣ ರಾಕ್. ಆ್ಯಂಡ್ ನೀವು ಸುತ್ತಲೂ ನೋಡ್ಬೋದು ಫುಲ್ ಕಾಡಿದೆ. ಈ ಕಾಡಿನ ಮಧ್ಯೆ ಈ ಥರ ಕಲ್ಲು ಇಲ್ಲೇನಕ್ಕೆ ಸೃಷ್ಟಿ ಆಗಿದೆ ಅಂತಂದರೆ, ಹಿಂದೂ ಪುರಾಣಗಳ ಪ್ರಕಾರ ವಿಷ್ಣುವು ಭಸ್ಮಾಸುರನನ್ನು ಕೊಂದಂತಹ ಜಾಗ ಇದು. ಸೊ ಭಸ್ಮಾಸುರನನ್ನು ಸಾಯಿಸುವಾಗ ಈ ಕಲ್ಲು ಇಲ್ಲಿ ಉದ್ಭವ ಆಗಿದೆ. ದೇವರ ದರ್ಶನ ಮುಗಿಸ್ಕೊಂಡು ನೀವು ನೋಡ್ತಿದ್ದೀರಲ್ಲ, ಇದೇ ಬಾಗಿಲಲ್ಲಿ ನಾವು ಹೊರಗಡೆ ಬಂದ್ವಿ. ಒಳಗಡೆ ನಿಮಗೆ ಚಂಡಿ ಭೈರವೇಶ್ವರ ಸ್ವಾಮಿ ಅಂದರೆ ಶಿವನ ದೇವಸ್ಥಾನ ಇದೆ. ಹಂಗೆ ನಾವು ಈ ಕಡೆ ನೋಡಿದ್ರೆ, ಈ ರೋಡಲ್ಲಿ ಮುಂದಕ್ಕೆ ಹಂಗೆ ನಡ್ಕೊಂಡು ಹೋದರೆ ನಾವು ಕೇವ್ ಒಳಗಡೆಯಿಂದ ಒಂದು ಸುತ್ತ ಹಾಕ್ಕೊಂಡು ಮತ್ತೆ ದೇವಸ್ಥಾನದ ಮುಂದಕ್ಕೆ ಬರ್ಬೋದು. ನೀವು ನೋಡ್ತಿದ್ದೀರಲ್ಲ, ಈ ಕಲ್ಲು ಒಳಗಡೆ 2 ಕಲ್ಲುಗಳಿಗೂ ಮಧ್ಯೆ ಆ ಕೇವ್ ಇದೆ. ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಿಮಗೆ ಮುಂದೆ ಕಾಣ್ತಿದೆಯಲ್ಲ, ಇದು ಈ ಯಾಣ ಕೇವ್ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸು. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಈ ಕಲ್ಲು ಅಂತ. ಆ್ಯಂಡ್ ದೆನ್ ಈ ಕಲ್ಲಲ್ಲಿ ಗುಹೆ ಥರ ಇದೆ. ನಾವು ಈ ಕಡೆಯಿಂದ ಎಂಟರ್ ಆದರೆ ಇನ್ನೊಂದು ಸೈಡಲ್ಲಿ ಹೊರಗಡೆ ಬರ್ಬೋದು. ಐ ಆಮ್ ಸೋ ಎಕ್ಸೈಟೆಡ್ ಒಳಗಡೆ ಹೋಗಿ ಯಾವ ರೀತಿ ಇರುತ್ತೆ ಅಂತ ನೋಡಲಿಕ್ಕೆ. ಸೊ ತಡ ಮಾಡದೆ ಒಳಗಡೆ ಹೋಗೋಣ.
ನೋಡ್ತಿದ್ದೀರಲ್ಲ ನನ್ನ ಹಿಂದೆ ಗುಹೆ, ಈ ಗುಹೆಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಯಾಣಕ್ಕೆ ಬನ್ನಿ, ಇಲ್ಲಿ ಬಂದು ಇದನ್ನು ನೋಡಿದ್ರೇ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತ. ನೀವು ನೋಡ್ತಿದ್ದೀರಲ್ಲ ಹಿಂದೆ, ಇದು ಫುಲ್ಲು ಗುಹೆ. ಆ್ಯಂಡ್ ದೆನ್ ಈ ಕಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನಾವೀಗ ಈ ಕಡೆಗೆ ನಡ್ಕೊಂಡು ಹೋಗೋಣ. ಯಾಣ ಪ್ರವಾಸ ಅದ್ಭುತ ಅನುಭವ. ಅದಕ್ಕೆ ಹೇಳ್ತಾರೆ ಸೊಕ್ಕಿದ್ರೆ ಯಾಣಕ್ಕೆ ಹೋಗಬೇಕು, ರೊಕ್ಕ ಇದ್ದರೆ ಗೋಕರ್ಣಕ್ಕೆ ಹೋಗಬೇಕು ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್, ನೀವು ಹೇಳಿದಾಗೆ ಗೊತ್ತಾಗಿದ್ದು. ಇಲ್ಲೆಲ್ಲ ಬಟ್ ಇವಾಗ ಹೇಳ್ತಾರೆ, ಬಟ್ ಇವಾಗ ಗೊತ್ತಾಯ್ತು ನಾನು ನಡೆದಿದ್ದೆಲ್ಲ ನೋಡಿ. ಹೌದು. ನಿಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್ ಅಂತ ಇವ್ರ ಹೆಸರು. ಯಾವ ಊರು ಸರ್? ನಮ್ಮದು ಸಿರ್ಸಿ. ಸಿರ್ಸಿ, ಓಕೆ. ಪ್ರೋಗ್ರೆಸಿವ್ ಸ್ಕೂಲ್ ಹೆಡ್ ಮಾಸ್ಟರ್. ಹಾಂ 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 ಹಾಂ, ಓಕೆ. ಮಕ್ಕಳ ಜೊತೆ ಇವತ್ತು ಹೀಗೆ ದೀಪಾವಳಿ ರಜೆ ಇತ್ತಲ್ಲ, ಓಕೆ, ಹಾಗೆ ಬಂದಿದ್ವಿ. ಯಾಣ ನಮ್ಮ ಸಮೀಪ ಇದ್ರು ಕೂಡ ಬರೋದು ಭಾಳ ಕಡಿಮೆ ನಾವು. ಓಕೆ, ಬಟ್ ತುಂಬಾನೇ ಅವರು ಭಾಳ ಬರ್ತಾರೆ, ಹತ್ತಿರದವರು ಅಷ್ಟು ಮಹತ್ವನೇ ಕೊಡಲ್ಲ. ಅದು ಇಲ್ಲ, ನಮ್ಗೆ ಹತ್ರ ಇರೋ ಪ್ಲೇಸಸ್ ನಾವು ನೋಡಿರ್ತೀವಿ, ಬಟ್ ಆದರೂ ನಾವು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಹೌದೌದು. ಬಟ್ ದೂರದವ್ರಿಗೆ ಈ ಥರ ಪ್ಲೇಸಸ್, ನೇಚರ್ ಮಧ್ಯೆ ಈ ಥರ ಅದ್ಭುತವಾಗಿರೋ ಈ ಪ್ಲೇಸಸ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಚೆನ್ನಾಗಿದೆ. ಇದರಲ್ಲಿ ಶಿವಗಂಗಾ ಫಾಲ್ಸು ಒಳ್ಳೆಯದೆ, ಇಳಿದು ನೋಡುವಂಥ ಒಂದು ಪ್ರದೇಶ. ಎಲ್ಲಿ? ಶಿವಗಂಗಾ ಫಾಲ್ಸಲ್ಲಿ ಜಡ್ಡಿಗದ್ದೆ ಹತ್ರ ಹೋಗ್ಬೇಕು. ಹೌದಾ? ಹುಲಿಕಲ್ ವಾನಹಳ್ಳಿ ರಸ್ತೆ. ಓಕೆ ಓಕೆ. ಪಕ್ಕದಲ್ಲಿ ಒಂದು ಗಣೇಶ್ ಪಾಲ್ ಅಂತಿದೆ. ಹಾಂ ಹಾಂ. 2 ಪಾಲಾಗತ್ತೆ ನದಿ, ಶಾಲ್ಮಲ ನದಿ. ಓಕೆ. ಅದು ಕೂಡ ನೋಡುವಂಥ ಸ್ಥಳನೇ. ಸೊ ಭೀಮನಗುಡ್ಡ ಇದೆ. ಓಕೆ ಓಕೆ. ಅಲ್ಲಿ ಸನ್ಸೆಟ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಓಕೆ. ಭೀಮನಗುಡ್ಡದಲ್ಲಿ ಕೇಳಿಸ್ಕೊಂಡ್ರಲ್ಲ ಯಾವ್ಯಾವ ಪ್ಲೇಸ್ ಇಲ್ಲಿ ನೋಡಬೇಕು ಅಂತ ಇಲ್ಲಿನವರೇ ಹೇಳಿದ್ದು. ಸೊ ಆ ಪ್ಲೇಸಸ್ ಎಲ್ಲ ನಾನು ಆದರೆ ಕವರ್ ಮಾಡ್ತೀನಿ. ಮುದ್ದ ಮಾಡಿ ನಮ್ಮ ಸಿರ್ಸಿಯ ಒಂದು ಸುತ್ತಮುತ್ತಲಿನ ಪ್ಲೇಸಸ್, ಪ್ರಕೃತಿಯ ಸೊಬಗನ್ನು ನೀವು ಜನರಿಗೆ ತೋರಿಸ್ಬೇಕು. ಧನ್ಯವಾದ. ಥ್ಯಾಂಕ್ ಯು ಸರ್, ನಿಮಗೆ ಮೀಟ್ ಆಗಿತ್ತು, ತುಂಬಾ ಖುಷಿ ಆಯಿತು. ನೋಡಿದ್ರಲ್ಲ ಯಾಣ ಕೇವು ತುಂಬಾ ಚೆನ್ನಾಗಿದೆ. ಯಾಣ ಕೇವು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೇನೆ ನಡ್ಕೊಂಡು, ಬೈಕ್ ಪಾರ್ಕ್ ಮಾಡಿರೋತ್ರಕ್ಕೆ. ನೇಚರಲ್ಲಿ ಬಿಲ್ಡ್ ಆಗಿರೋವಂಥ ಈ ಥರ ವಂಡರ್ಸ್ ನೋಡಬೇಕು ಅಂತಂದರೆ ಈ ಥರ ಕಷ್ಟದ ದಾರಿಯಲ್ಲಿ ನಡ್ಕೊ ಅಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಯಾರೇ ಗೋಕರ್ಣಕ್ಕೆ ಬಂದರೂ ಈ ಯಾಣನ ಕೂಡ ಒಮ್ಮೆ ನೋಡ್ಕೊಂಡೋಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಭೂತಿ ಫಾಲ್ಸ್ ಮತ್ತು ಯಾಣ ಕೇವ್ಸ್. ಗೋಕರ್ಣಕ್ಕೆ ಯಾರೇ ಟ್ರಿಪ್ ಬರಲಿ ಇದೆರಡೂ ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ. ಕಾಡಿನ ಮಧ್ಯೆ ಇರೋ ಈ ಎರಡೂ ಪ್ಲೇಸು ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.